ಪವರ್ ಟಿವಿಯಲ್ಲಿ ಪೆನ್ ಡ್ರೈವ್ ಕೇಸ್ಗೆ ಸಂಬಂಧಪಟ್ಟಂತೆ ಮೆಗಾ ಫಾಲೋ ಅಪ್. ಪೆನ್ ಡ್ರೈವ್ ಕೇಸ್ನಲ್ಲಿ ಪವರ್ ಟಿವಿ ಮತ್ತೊಂದು ಇಂಪ್ಯಾಕ್ಟ್. ಇದು ಮೆಗಾ ಫಾಲೋ ಅಪ್ ಸ್ಟೋರಿ. ಪವರ್ ಟಿವಿ ವರದಿಯನ್ನ ಆಧರಿಸಿ ಈಗ ಎಸ್ಐಟಿ ಮತ್ತೊಬ್ಬನಿಗೆ ಸಮನ್ಸ್ ನೀಡಿದೆ. ಇದು ಪವರ್ಫುಲ್ ವರದಿಯ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಅಜಿತ್ ಎಂಬಾತನಿಗೆ ಈಗ ಸಮನ್ಸ್ ಅನ್ನ ನೀಡಲಾಗಿದೆ. ಕಳೆದ ಒಂದು ವಾರದಿಂದ ಅಜಿತ್ ನಾಪತ್ತೆ. ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಆಕೆಯ ವಿಡಿಯೋವನ್ನ ಮಾಡಿದ್ದಂತಹ ಆಸಾಮಿ ಅಜಿತ್, ಆತನಿಗೆ ಸಮನ್ಸ್ ಅನ್ನ ಈಗ ನೀಡಲಾಗಿದೆ. ಕಳೆದ ಒಂದು ವಾರದಿಂದ ಆತ ನಾಪತ್ತೆಯಾಗಿದ್ದಾನೆ, ಎಸ್ಕೇಪ್ ಆಗಿದ್ದಾನೆ, ಎಲ್ಲಿದ್ದಾನೆ ಅನ್ನೋದು ಗೊತ್ತಿಲ್ಲ. ಈಗ ಸಮನ್ಸ್ ಕೊಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಸಂತ್ರಸ್ತೆಯ ಕಿಡ್ನಾಪ್ ಸತ್ಯವನ್ನ ಬಿಚ್ಚಿಟ್ಟಿದೆ ಪವರ್ ಟಿವಿ. ಕಿಡ್ನಾಪೇ ಮಾಡಿಲ್ಲ ಅಂತ ಸಂತ್ರಸ್ತೆಯ ವಿಡಿಯೋವನ್ನ ವೈರಲ್ ಮಾಡ್ತಾರೆ. ಆ ವಿಡಿಯೋ ಸಿಕ್ಕಾಪಟ್ಟೆ ಸಂಚಲನವನ್ನ ಕೂಡ ಸೃಷ್ಟಿ ಮಾಡಿತ್ತು. ಆದ್ರೆ ಆ ವಿಡಿಯೋದ ಸತ್ಯಾಂಶ ಏನು, ನಿಜ ಬಣ್ಣ ಏನು, ಅದನ್ನ ಬಯಲು ಮಾಡಿದ್ದೆ ಪವರ್ ಟಿವಿ. ವಿಡಿಯೋ ರೆಕಾರ್ಡ್ ಬಗ್ಗೆ ಸಂತ್ರಸ್ತೆಯ ಆಡಿಯೋ ಸ್ಫೋಟ ಆಗಿತ್ತು. ಆಕೆ ಅದರಲ್ಲಿ ನಿಜಾಂಶವನ್ನ ಹೇಳ್ಕೊಂಡಿದ್ಲು. ಆಕ್ಚುಲ್ ಆಗಿ ಏನಾಗಿತ್ತು, ಆ ಆಡಿಯೋವನ್ನ ಪವರ್ ಟಿವಿ ಪ್ರಸಾರ ಮಾಡಿತ್ತು. ಅಜಿತ್ ಎಂಬಾತ ತನ್ನ ವಿಡಿಯೋವನ್ನ ಮಾಡಿದ್ದಾಗಿ ಸಂತ್ರಸ್ತೆ ಹೇಳಿದ್ಲು. ಕಿಡ್ನಾಪ್ ಮಾಡಿ ಮಾಹಿತಿಯನ್ನ ನೀಡದೆ ಆತ ವಿಡಿಯೋವನ್ನ ಮಾಡ್ಕೊಂಡಿದ್ದ. ಹುಣಸೂರು ತೋಟದ ಮನೆಯಲ್ಲಿ ವಿಡಿಯೋವನ್ನ ಮಾಡಿದ್ರು ಅಂತ ಖುದ್ದು ಸಂತ್ರಸ್ತೆ ಹೇಳ್ಕೊಂಡಿದ್ಲು. ಸಂತ್ರಸ್ತೆಯ ಕಿಡ್ನಾಪ್ ಸತ್ಯವನ್ನ ಬಿಚ್ಚಿಟ್ಟಿದ್ದೆ ಪವರ್ ಟಿವಿ. ಈಗ ಆ ಅಜಿತ್ಗೆ ಎಸ್ಐಟಿ ಸಮನ್ಸ್ ಅನ್ನ ನೀಡಿದೆ, ಸಮನ್ಸ್ ಅನ್ನ ಜಾರಿ ಮಾಡಿದೆ. ಕಿಡ್ನಾಪೇ ನಡೆದಿಲ್ಲ ಅನ್ನುವಂತ ರೀತಿಯಲ್ಲಿ ಮಹಿಳೆಯಲ್ಲಿ ಸುಳ್ಳು ಹೇಳಿ ಆ ವಿಡಿಯೋವನ್ನ ಚಿತ್ರೀಕರಣ ಮಾಡಲಾಗಿತ್ತು. ಆ ವಿಡಿಯೋದಲ್ಲಿ ಸಾಕಷ್ಟು ವಿಚಾರಗಳನ್ನ ಆಕೆಗೆ ಬಲವಂತವಾಗಿ ಹೇಳಿಸಲಾಗಿತ್ತು. ಆ ನಂತರ ಆ ವಿಡಿಯೋದ ಸತ್ಯಾಸತ್ಯತೆ ಏನು, ಕಿಡ್ನಾಪ್ ಮಾಡಿಲ್ಲ, ದೌರ್ಜನ್ಯ ನಡೆದಿಲ್ಲ ಅಂತ ಹೇಳಿ ವಿಡಿಯೋವನ್ನ ಮಾಡಿಸಲಾಗಿತ್ತು. ಅಜಿತ್ ಎಂಬಾತ ವಿಡಿಯೋವನ್ನ ಮಾಡಿದ್ದಾಗಿ ಸಂತ್ರಸ್ತೆ ಹೇಳಿಕೆ ಕೂಡ ಕೊಟ್ಟಿದ್ಲು. ಭವಾನಿ ರೇವಣ್ಣ ಕಾರು ಚಾಲಕ ಆಗಿದ್ದಂತ ಅಜಿತ್ ಈಗ ಒಂದು ವಾರದಿಂದ ಎಸ್ಕೇಪ್. ಪವರ್ ಟಿವಿ ಈ ಕಿಡ್ನಾಪ್ ಸಂತ್ರಸ್ತೆಯ ಆಡಿಯೋ ಕೂಡ ಪ್ರಸಾರ ಮಾಡಿತ್ತು. ಬಲವಂತದ ಹೇಳಿಕೆಯ ಬಗ್ಗೆ ತನ್ನ ಅಳಲನ್ನ ಆಕೆ ತೋಡ್ಕೊಂಡಿದ್ಲು. ಯಾವ ರೀತಿಯಾಗಿ ಹೇಳಿಕೆಯನ್ನ ಪಡೆದುಕೊಂಡಿದ್ರು, ವಿಡಿಯೋ ಯಾರು ಮಾಡ್ಕೊಂಡಿದ್ದು, ಅಜಿತ್ ಎಂಬಾತನ ಹೆಸರು ಕೂಡ ಪ್ರಸ್ತಾಪ ಆಗಿತ್ತು. ಅಲ್ಲಿ ನಾಪತ್ತೆ ಆಗಿದ್ದಾನೆ. ಈಗ ಅಜಿತ್ ಸಮನ್ಸ್ ಅನ್ನ ಜಾರಿ ಮಾಡಿದೆ ಎಸ್ಐಟಿ. ಎಲ್ಲಿದ್ದಾನೆ ಅನ್ನುವಂತ ಪ್ರಶ್ನೆ. ಆಕೆಯನ್ನ ಕಿಡ್ನಾಪ್ ಮಾಡಿ ಮಹಿಳೆಗೆ ಸುಳ್ಳು ಹೇಳಿಸಿ ವಿಡಿಯೋವನ್ನ ಚಿತ್ರೀಕರಣ ಮಾಡಿಸಿದ್ರು. ಆ ಸಂತ್ರಸ್ತೆ ವಿಡಿಯೋ ಮಾಡಿದ ನಂತರದಲ್ಲಿ ಆಕ್ಚುಲ್ ಆಗಿ ಏನ್ ನಡೆದಿತ್ತು ಅನ್ನೋದನ್ನ ಆಡಿಯೋ ಮುಖಾಂತರ ಹೇಳಿದಾಳೆ, ಮಾತಾಡಿದಾಳೆ. ಹಾಗಾದ್ರೆ ಏನ್ ಹೇಳಿದ್ರು ಈ ಸಂದರ್ಭದಲ್ಲಿ, ಬನ್ನಿ ಒಂದ್ಸರಿ ಕೇಳಿಸ್ಕೊಂಡ್ ಬರೋಣ. ಅದು ಅವರು ಅಜಿತನವರೇ ಮಾಡಿದ್ದು. ಏನಕ್ಕೆ ಅಂದ್ರೆ ತೋಟಕ್ಕೆ 10 ಗಂಟೆಲಿ ಬಂದ. ಅವ್ರು ಬೇರೆಯವ್ರದ್ದು ಯಾರೋ ಮಾತಾಡಕ್ಕೆ ಅಂತ ಬಂದಿದ್ರು. ಅದೇ ನಾನು ಇದನ್ನೆಲ್ಲ ಇರ್ಸಿದ್ರಲ್ಲ, ಅದೇ ತೋಟಕ್ಕೆ ಬೇರೆಯವ್ರು ಬಂದಿದ್ರು. ಒಂದ್ 3 ಜನ 4 ಜನ ಕಣಿ ಬಂದಿದ್ರು. ಇವ್ರೇನಂದ್ರು, ಭವನಕ್ಕ ಅವ್ರ ಜೊತೆ ಯಾರ ಜೊತೆ ಮಾತಾಡ್ಬಿಡನು, ಮಾತಾಡ್ತಾನೆ ಅಂತ ಹೇಳು ಅಂದ್ಬಿಟ್ಟು ಅವ್ನ ಕಳಿಸ್ಬಿಟ್ರು. 10 ಗಂಟೆಗೆ ಅವ್ನ್ ಬಂದ ಅಜಿತ್ ಬಂದ್ ಏನಂದ, ನಿದ್ದೆ ನಾನು ಕರ್ಕೊಂಡೋಗಿ ಊರಿಗೆ ಬಿಡ್ತೀನಿ ಅಂತ ಅಂದಿದ್ನಲ್ಲ ಅಂದ್ಬಿಟ್ಟು ರೆಡಿಯಾಗಿ ಕೂತಿದ್ದೆ ನಾನು, ಕೊಂಡೋಗ್ಬಿಡ್ತಾರೆ ಅಂತ. ಬಂದ್ ಏನ್ ಮಾಡ್ದ, ಬಂದಿ ಕೂತ್ಕೊಂಡದೇನೆ, ಹಿಂಗ್ ಮಾತಾಡಿದ್ರೆ ನಿಮ್ಗೆಲ್ಲ ಒಳ್ಳೇದು, ನಿಮ್ ಮಾತಾಡಿದ್ರೆ ಹಿಂಗೆಲ್ಲ ಒಳ್ಳೇದಾಯ್ತದೆ, ಹಿಂಗೆಲ್ಲ ಮುಟ್ಟಿದ್ರೆ ನಿಮಗ್ ಸಲ ಹೊಡೆದಾಡ್ತಾರೆ ಭವನಕ್ಕನವೇ ಅಂದ್ಬಿಟ್ಟು ಫಸ್ಟ್ ಮಾತಾಡಾದ್ಮೇಲೆ ಭವನಕ್ಕ ಎಲ್ಲ ಮಾತಾಡಾದ್ಮೇಲೆ ವಿಡಿಯೋ ಮಾಡ್ಕೊಳಕ್ ಮುಂಚೆ ಮಾತಾಡಿದ್ಮೇಲೆ ನನ್ ಕರ್ಕೊಂಡೋಗಿ ಏರಿ ಮೇಲೆ ಒಂದು ಕವಲು ಏರಿ ಇದೆ ಮನೆ ಹತ್ರ, ನಾನು ಇರ್ಸಿರಲ್ಲ ಮನೆ ಹತ್ರ. ಏರಿ ಮೇಲೆ ಭವನಕ್ಕನು ನನ್ ಮಕ್ಳ ಹಣೆಗ್ ರೇವಣ್ಣ ಹಣೆಗ್ಲು ಇಟ್ಕೊಂಡ್ರು. ಫಸ್ಟ್ ನನ್ ಮಕ್ಳ ಹಣೆ, ಇಬ್ಬರು ಮಕ್ಳ ಹಣೆಗ್ಲು ನಿನ್ಗೆ ಏನು ತೊಂದ್ರೆ ಆಗ್ದಂಗ್ ಇರ್ಸಕ್ಕೆ ನಾನು ಆಡ್ತಾರೆ ಸೇಫ್ಟಿ ಮಾಡಕ, ನೀನ್ ಮಾತಾಡು, ನಿನ್ಗೋಸ್ಕರ ಇದು ನಿನಗ್ ತೊಂದ್ರೆ ಐತೆ, ನೀನ್ ಮಾತಾಡ್ಲಿಲ್ಲ ಮೊಬೈಲಲ್ಲಿ ಅಂತ ಎದುರ್ಸಿದ್ರು. ಅಜಿತ್ ಎದುರಿಸ್ದ. ಹಂಗಂತ ಎದುರ್ಸಿ, ನಿನ್ಗೆ ಏನಾರ ತೊಂದ್ರೆ ಆಯ್ತದೆ, ಅಪಾಯ ಆಯ್ತದೆ ನಿಮ್ಗೆ, ಮಾತಾಡ್ಲಿಲ್ಲ ಅಂದ್ರೆ ಮೊಬೈಲಲ್ಲಿ ಅಂತ ಹೇಳಿ ಎದುರ್ಸಿದ್ರು. ನನ್ಗೆ ಇದೇನು ದುಡಿಸಿ ಹೇಳ್ತಾ ಇಲ್ಲ, ಏನು ಅನಚೂರ ನಡೆದೋಗದೆ ಎಲೆಕ್ಷನ್ ಬಗ್ಗೆ ಏನ್ ಮಾಡಿದ್ರು ನಾವು ಅಂತದ್ ಹಿಂಗ್ ಹೇಳ್ತಾನಲ್ಲ, ಯಾವ್ದು ಬಾಯ್ ಬಿಟ್ಟು ಭವನಕ್ಕನು ಹೇಳ್ತಾ ಇಲ್ಲ, ಇವನು ಹೇಳ್ತಾ ಇಲ್ಲ, ಅಜಿತ್ವೆ ಬಿಟ್ಟವ್ರೆ ಅಂತ ಯಾರು ಹೇಳ್ತಾ ಇಲ್ಲ. ಎಲ್ಲ ನೈಸಾಗೆ ಮಾತಾಡ್ಕೊಂಡು ನೈಸಾಗೆ ಇರಿಸ್ತಾ ಇರೋದು. ಮೈಸೂರಲ್ಲಿ ಅಲ್ಲಿ ಎಲ್ಲ ನೈಸಾಗೆ ಮಾತಾಡ್ಕೊಂಡು ಇರಿಸ್ತಾ ಇರೋದೆ. ಅದು ಅವರು ಅಜಿತನವರೇ ಮಾಡಿದ್ದು. ಏನಕ್ಕೆ ಅಂದ್ರೆ ತೋಟಕ್ಕೆ 10 ಗಂಟೆಲಿ ಬಂದ.
ಅವ್ರು ಬೇರೆಯವ್ರದ್ ಯಾರೋ ಮಾತಾಡಕ್ಕೆ ಅಂತ ಬಂದಿದ್ರು. ಅದೇ ನಾನು ಇದ್ನೆಲ್ಲ ಇರ್ಸಿದ್ರಲ್ಲ ಅದೇ ತೋಟಕ್ಕೆ ಬೇರೆಯವ್ರು ಬಂದಿದ್ರು, ಒಂದ್ 3 ಜನ 4 ಜನ ಕಣಿ ಬಂದಿದ್ರು. ಇವ್ರೇನಂದ್ರು ಭವನಕ್ಕ ಅವ್ರ ಜೊತೆ ಯಾರ ಜೊತೆ ಮಾತಾಡ್ಬಿಡನು ಒಂದ್ ಮಾತಾಡ್ತಾನೆ ಅಂತ ಹೇಳು ಅಂದ್ಬಿಟ್ಟು ಅವ್ನ ಕಳಿಸ್ಬಿಟ್ರು. 10 ಗಂಟೆಗೆ ಅವ್ನ್ ಬಂದ ಅಜಿತ್ ಬಂದ್ ಏನಂದ, ನಿದ್ದೆ ನಾನು ಕರ್ಕೊಂಡೋಗಿ ಊರಿಗೆ ಬಿಡ್ತೀನಿ ಅಂತ ಅಂದಿದ್ನಲ್ಲ ಅನ್ಬಿಟ್ಟು ರೆಡಿಯಾಗಿ ಕೂತಿದ್ದೆ ನಾನು, ಕೊಂಡೋಗ್ಬಿಡ್ತಾರೆ ಅಂತ. ಬಂದ್ ಏನ್ ಮಾಡ್ದ, ಬಂದಿ ಕೂತ್ಕೊಂಡದೇನೆ ಹಿಂಗ್ ಮಾತಾಡಿದ್ರೆ ನಿಮ್ಗೆಲ್ಲ ಒಳ್ಳೇದು, ನಿಮ್ ಮಾತಾಡಿದ್ರೆ ಹಿಂಗೆಲ್ಲ ಒಳ್ಳೇದಾಯ್ತದೆ, ಹಿಂಗೆಲ್ಲ ಮುಟ್ಟಿದ್ರೆ ನಿಮಗ್ ಸಲ ಹೊಡೆದಾಡ್ತಾರೆ ಭವನಕ್ಕನುವೆ ಅಂದ್ಬಿಟ್ಟು ಫಸ್ಟ್ ಮಾತಾಡಾದ್ಮೇಲೆ ಭವನಕ್ಕ ಎಲ್ಲ ಮಾತಾಡಾದ್ಮೇಲೆ ವಿಡಿಯೋ ಮಾಡ್ಕೊಳಕ್ ಮುಂಚೆ ಮಾತಾಡಿದ್ಮೇಲೆ ನನ್ ಕರ್ಕೊಂಡೋಗಿ ಏರಿ ಮೇಲೆ ಒಂದು ಕವಲು ಏರಿ ಇದೆ ಮನೆ ಹತ್ರ, ನಾನು ಇರ್ಸಿರಲ್ಲ ಮನೆ ಹತ್ರ. ಏರಿ ಮೇಲೆ ಭವನಕ್ಕನು ನನ್ ಮಕ್ಳ ರೇವಣ್ಣ ಅಣ್ಣಗಳು ಇಟ್ಕೊಂಡ್ರು. ಫಸ್ಟ್ ನನ್ ಇಬ್ಬರು ಮಕ್ಳ ಹಣೆಗಳು ನಿನ್ಗೆ ಏನು ತೊಂದ್ರೆ ಆಗ್ದಂಗ್ ಇರ್ಸಕ್ಕೆ ನಾನು ಆತರ ಸೇಫ್ಟಿ ಮಾಡಕ ನೀನ್ ಮಾತಾಡು, ನಿನ್ಗೋಸ್ಕರ ಇದು ನಿನಗ್ ತೊಂದ್ರೆ ಐತೆ ನೀನ್ ಮಾತಾಡ್ಲಿಲ್ಲ ಮೊಬೈಲಲ್ಲಿ ಅಂತ ಎದುರ್ಸಿದ್ರು. ಅಜಿತ್ ಎದುರಿಸ್ದ. ಹಂಗಂತ ಎದುರ್ಸಿ ನಿನ್ಗೆ ಏನಾರ ತೊಂದ್ರೆ ಆಯ್ತದೆ ಅಪಾಯ ಆಯ್ತದೆ ನಿಮ್ಗೆ ಮಾತಾಡ್ಲಿಲ್ಲ ಅಂದ್ರೆ ಮೊಬೈಲಲ್ಲಿ ಅಂತ ಹೇಳಿ ಎದುರ್ಸಿದ್ರು. ನನ್ಗೆ ಇದೇನು ದುಡಿಸಿ ಹೇಳ್ತಾ ಇಲ್ಲ, ಏನು ಅನಚೂರ ನಡ್ದೋಗದೆ ಎಲೆಕ್ಷನ್ ಬಗ್ಗೆ ಏನ್ ಮಾಡಿದ್ವು ನಾವ್ ಅಂತದ್ ಹಿಂಗ್ ಹೇಳ್ತಾನಲ್ಲ, ಯಾವ್ದು ಬಾಯ್ ಬಿಟ್ಟು ಭವನಕ್ಕನು ಹೇಳ್ತಾ ಇಲ್ಲ, ಇವ್ನು ಹೇಳ್ತಾ ಇಲ್ಲ. ಅಜಿತ್ವೆ ಬಿಟ್ಟವ್ರೆ ಅಂತ ಯಾರು ಹೇಳ್ತಾ ಇಲ್ಲ, ಎಲ್ಲ ನೈಸಾಗೆ ಮಾತಾಡ್ಕೊಂಡು ನೈಸಾಗಿ ಇರಿಸ್ತಾ ಇರೋದು. ಮೈಸೂರಲ್ಲಿ ಅಲ್ಲಿ ಎಲ್ಲ ನೈಸಾಗೆ ಮಾತಾಡ್ಕೊಂಡು ಇರಿಸ್ತಾ ಇರೋದೆ.